ಇದು 75 ಒಬ್ರಿಗೆ 75. ಬೇರೆ ಬೇರೆ ದೇಶಗಳಿಂದೆಲ್ಲ ಬರುತ್ತೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಇಲ್ಲಿಗೆ ಪಕ್ಷಿಗಳು ಇಲ್ಲಿ ಬರೋದೆ ಮೊಟ್ಟೆ ಇಟ್ಟು ಮರಿ ಮಾಡಿಕೊಂಡು ಮತ್ತೆ ಮತ್ತೆ ಅದನ್ನು ಎಲ್ಲಿಂದ ಬಂದಿರುತ್ತೋ ಅಲ್ಲಿಗೆ ಹೊರಟೋಗುತ್ತೆ. ಇಲ್ಲಿ ವ್ಯೂ ಪಾಯಿಂಟ್ ಹೋಗೋಣ. ಇದೇ ವ್ಯೂ ಪಾಯಿಂಟು ಮೇಲೆ ಕೆತ್ತಬೇಕಾಗಿದೆ. ಕೂಡ ರನ್ನಿಂಗ್ ರೇಸ್ ಆಡ್ತಾ ಇದ್ದಾರೆ. ಯಾರು ಫಸ್ಟು ಅಂತ ಗೊತ್ತಿಲ್ಲ ಏನೂ. ಚೆನ್ನಾಗಿದೆ ಬಟ್ ಕೆಳಗಡೆ. ಹಾಯ್ ಎಲ್ಲರಿಗೂ. ಇವಾಗ ಪೂಜಾರಿ ಫಿಶ್ ಲ್ಯಾಂಡಲ್ಲಿ ಊಟ ಮಾಡಿಕೊಂಡು ಇವಾಗ ಬರ್ಡ್ ಸೆಂಚುರಿಗೆ ಅಂತ ಬಂದ್ವಿ. ಪಕ್ಷಿಧಾಮ ಇದು ಬಂದು ಶ್ರೀರಂಗಪಟ್ಟಣದ ಹತ್ರ ಇದೆ. ಇದು ಬಂದು ಪಾರ್ಕಿಂಗ್ ಏರಿಯಾ. ಬನ್ನಿ ಮುಂದೆ ಹೋಗೋಣ, ಏನೇನು ಪಕ್ಷಿಗಳಿದೆ ನೋಡೋಣ. ಅಲ್ಲಿ ಎಂಟ್ರೆನ್ಸಲ್ಲೇ ಒಳಗಡೆ ಬರಬೇಕಾದ್ರೆ ಅಮೌಂಟ್ ಕೊಟ್ಟು ಬರಬೇಕು. 2 ವೀಲರ್ಗಾದರೆ 30 ರೂಪೀಸ್, 4 ವೀಲರ್ಸ್ಗಾದರೆ 60 ರೂಪೀಸ್ ಕೊಡಬೇಕು. ಸೊ ಇಲ್ಲಿಂದ ಬಂದು ಯಾವ ಪಕ್ಷಿಗಳಿದೆ, ಮರಗಳಿಗೂ ತುಂಬ ಕಾಣ್ತಾ ಇದೆ, ಯಾವ್ಯಾವ ಪಕ್ಷಿಗಳಿದೆ. ಮತ್ತು ಬೋಟಿಂಗ್ ಇಲ್ಲ ಅಂತ ಹೇಳಿದ್ರು ಇಲ್ಲಿ ಅನ್ಫಾರ್ಚುನೇಟ್ಲಿ. ಯಾಕೆಂದರೆ ನೀರು ಟೆರೆಸಲ್ಲಿ ನೀರು ತುಂಬಿರೋದ್ರಿಂದ ಬೋಟಿಂಗನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಇದು ಟೋಟಲ್ ಓವರ್ ಆಲ್ ಪ್ಲಾನ್ ತೋರಿಸ್ತಾ ಇದ್ದಾರೆ ಅವರು, ಎಷ್ಟಿದೆ ಅಂತ. ಇದೆಲ್ಲ ಗಾರ್ಡನ್ ಏರಿಯಾ ಮತ್ತು ಆ ಕಡೆ ವಾಟರು. ಇದು ಬಂದು ಕೆರೆಸ್ ವಾಟರ್, ಮೀನ್ಸ್ ಕಾವೇರಿ ನದಿ. ಇಲ್ಲಿ ಮೊಸಳೆಗಳೆಲ್ಲ ಇದೆ ಅಂತ ಕೇಳಿದ್ದೀನಿ. ಬನ್ನಿ ನೋಡೋಣ, ಕಾಣುತ್ತೆ ಯಾವುದಾದ್ರು ಮೊಸಳೆ ಇವತ್ತು ಅಂತ. ಇದು ಲಗೇಜ್ ಎಲ್ಲ ಕೌಂಟ್ರ್, ಲಗೇಜ್ ಬೇಕಾದ್ರೆ ಇಡ್ಬೋದು ಇಲ್ಲಿ. ಅದಕ್ಕೆ ಬನ್ನಿ ಹೇಗಿದೆ ಅಂತ ನೋಡೋಣ. ಇವಾಗ ಬಂದಿರೋ ಟೈಮ್ ತುಂಬ ಚೆನ್ನಾಗಿದೆ. ಮಳೆ ಬರ್ತಾ ಇದೆ, ಹೋಗ್ತಾ ಇದೆ, ಚಿಕ್ಕ ಚಿಕ್ಕ ಹನಿ ಬರ್ತಾ ಇದೆ ಆವಾಗವಾಗ. ಸೊ ಯಾವ ಥರ ಪಕ್ಷಿಗಳಿರುತ್ತೆ ಎಲ್ಲ ನೋಡೋಣ. ತುಂಬ ಎಕ್ಸೈಟ್ ಆಗಿದ್ದೀನಿ. ಬನ್ನಿ ನೋಡೋಣ. ಟಿಕೆಟ್ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ನೋಡೋಣ ಎಂಟ್ರಿ ಟಿಕೆಟ್ ಎಷ್ಟಿದೆ ಅಂತ. ಸರ್ ಎಷ್ಟು ಸರ್ ಟಿಕೆಟು? 75 ಒಬ್ರಿಗೆ 75. ಯು ಪಿ ಐ ಇದೆಯಾ? ಯಾವಾಗಿಂದ ಟಿಕೆಟ್ ಮಾಡಿದ್ರು ಸರ್ ಇಲ್ಲಿ? ಟಿಕೆಟ್ ಐತೆ ಸರ್ ನಾನು ಸುಮಾರು ಬಂದಿದ್ದೀನಿ. ಇದೇ ಎಂಟ್ರೆನ್ಸು. ಟಿಕೆಟ್ ತಗೊಂಡಾದ್ಮೇಲೆ ಸೊ ಎಂಟ್ರೆನ್ಸಲ್ಲಿ ಹೋಗ್ತಿರೋಣ ಬನ್ನಿ. ನಾನು ಒಂದು 2-3 ಸಲ ಮೊದಲು ಬಂದಿದ್ದೆ ಹಿಂದೆ. ಆವಾಗಲೂ ಟಿಕೆಟ್ ಕೊಟ್ಟು ಹೋಗಿರಲಿಲ್ಲ. ಅಲ್ಲಿ ಎಂಟ್ರೆನ್ಸಲ್ಲಿ ಗಾಡಿಗೆ ಮಾತ್ರ ಟಿಕೆಟ್ ಕೊಟ್ಟಿದ್ವಿ. ಇವಾಗ ಏನೋ ಗೊತ್ತಿಲ್ಲ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂತ. ನಿಮ್ಗೇನೋ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಿದ್ರೆ ಕಮೆಂಟ್ಸ್ ಮಾಡಿ. ಇಲ್ಲ ನೀವು ನನಗೆ ಟಿಕೆಟ್ ತಗೊಳ್ಳದೆ ಒಳಗಡೆ ಬಂದಿದ್ರೆ ಕಮೆಂಟ್ಸ್ ಮಾಡಿ. ತುಂಬ ಚೆನ್ನಾಗಿದೆ ನೋಡಿ. ಪಿನ್ ಡ್ರಾಪ್ ಸೈಲೆಂಟ್ ಇದೆ. ಯಾವ ಕಡೆಯಿಂದ ಸ್ಟಾರ್ಟ್ ಮಾಡೋದು ಅಂತ ನೋಡ್ತಾ ಇದ್ದೀನಿ. ಯಾಕೆಂದರೆ ಈ ಕಡೆಯಿಂದ ಒಂದು ರೋಡ್ ಇದೆ, ಆ ಕಡೆಯಿಂದ ಒಂದು ರೋಡ್ ಇದೆ. ಬನ್ನಿ ಈ ಕಡೆಯಿಂದನೇ ಹೋಗೋಣ. ತುಂಬ ಕೂಲಾಗಿದೆ, ಚೆನ್ನಾಗಿದೆ. ಕೂರೋದಕ್ಕೆಲ್ಲ ಪ್ಲೇಸ್ಗಳಿದೆ. ಇಲ್ಲೆಲ್ಲ ಬಂದು ಕೂರೋದಕ್ಕೆಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ ಬಿದ್ರು ಹೇಗಿದೆ, ಬಿದ್ರು ಬಿದ್ದೋಗಿದೆ. ಕೆಳಗಡೆದ ಬೇರ್ ಸಮೇತ ಕಿತ್ಕೊಂಡು ಬಂದಿರೋ ಥರ ಇದೆ. ಗಾಳಿಗೆ ಎಲ್ಲ ಒಣಗೋಗ್ಬಿಟ್ಟಿದೆ.
ವಾವ್, ಸೂಪರ್ ಆಗಿದೆ ಪ್ಲೇಸ್ ಇಲ್ಲಿ. ನೋಡಿ ನೀರು ಯಾವ ಥರ ಹೋಗ್ತಿದೆ ಫೋರ್ಸಲ್ಲಿ, ಅದಕ್ಕೆ ಬೋಟಿಂಗ್ ಕ್ಯಾನ್ಸಲ್ ಮಾಡಿದ್ದಾರೆ ಅನ್ಸುತ್ತೆ. ಪಕ್ಷಿಗಳು ನೋಡಿ, ಯಾವ್ದು ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ಎಸ್, ಎಲ್ಲ ಕೊಕ್ಕರೆಗಳು ಜಾಸ್ತಿ ಇರುತ್ತೆ ಮತ್ತು ಬೇರೆ ಬೇರೆ ಥರ ಪಕ್ಷಿಗಳಿರುತ್ತೆ. ಇಲ್ಲಿಂದ ಬೇರೆ ಕಡೆಯಿಂದ ಬಂದು ಇಲ್ಲಿ ಮೊಟ್ಟೆ ಇಡೋದಕ್ಕೆ ಬರ್ತವೆ ಅಂತ ಹೇಳ್ತಾರೆ ಎಲ್ಲರೂ. ನೋಡಿ, ಅಮ್ಮ ಮಗ ಇಬ್ಬರು ತಡೆ ಆಲ್ರೆಡಿ ಒಂದು ಒಳ್ಳೆ ಲೊಕೇಶನ್ ಅಂತ ಎಂಜಾಯ್ ಮಾಡ್ತಾ ಇದ್ದಾರೆ. ಹಾಯ್ ಮಾಡು. ತುಂಬ ಚೆನ್ನಾಗಿದೆ ನೋಡೋದಕ್ಕೂ ಕೇಳೋದಕ್ಕೂ. ನೋಡಿ, ಆ ಕಡೆಯಿಂದ ಬಂದಿದ್ರು ಕೂಡ ಇಲ್ಲಿಗೆ ಬಂದು ಜಾಯ್ನ್ ಆಗ್ತದೆ. ವಾವ್, ಏನು ಸೀನರಿ ಇದು! ನೋಡ್ತಿದ್ರೆ ಒಂದು ಫೋಟೋ ತೊಗೋಬೇಕು ಅನ್ಸುತ್ತೆ. ಬನ್ನಿ ಮುಂದೆ ಇನ್ನು ಏನೇನಿದೆ ಅಂತ ನೋಡೋಣ. ವಾವ್ ವಾವ್ ವಾವ್, ತುಂಬ ಚೆನ್ನಾಗಿದೆ ಇಲ್ಲಿ. ಇಷ್ಟು ನೋಡೋದು ಕೂಡ ಜಾಗ ಕೂಡ ಇದೆ. ಮಕ್ಕಳುಗಳು ಬಂದರೆ ಆಟ ಆಡೋದು ಕೂಡ, ಫ್ಯಾಮಿಲಿ ಜೊತೆ ಟೈಮ್ ಪಾಸ್ ಮಾಡೋದು ಕೂಡ ತುಂಬ ಚೆನ್ನಾಗಿದೆ. ಇಲ್ಲೇ ಇದೀನಿ, ಆಟಾಡು. ಜೋರ ಕೇಳ್ಬೇಡ. ಪಕ್ಷಿಗಳು ಸೌಂಡ್ ಮಾತ್ರ ಕೇಳಿಸ್ತಾ ಇದೆ, ಬಟ್ ನಮಗೆ ಕಾಣ್ತಾ ಇಲ್ಲ ಎಲ್ಲಿದೆ ಅಂತ. ಜಾಸ್ತಿ ಬಿದಿರು ಮರಗಳು ಕೂಡ ಇದೆ ಇಲ್ಲಿ. ಸೊ ಇಲ್ಲಿ ಬಂದರೆ ಇಲ್ಲಿ ಬೋಟಿಂಗ್ ಪಾಯಿಂಟ್ಗೆ ಟಿಕೆಟ್ ತೊಗೊಳೋದು, ಇವಾಗ ಕ್ಯಾನ್ಸಲ್ ಮಾಡಿದಾರಂತ. ಇಲ್ಲಿ ಬಂದರೆ ಟಿಕೆಟ್ ಇರುತ್ತೆ, ಬಟ್ ಟಿಕೆಟ್ ಪ್ರೈಸ್ ಎಷ್ಟಿದೆ ಅಂತ ಗೊತ್ತಿಲ್ಲ ಇವಾಗ. ಅಲ್ಲಿ ಎಲ್ಲರೂ ಬೋರ್ಡ್ ಇದೆ, ತೋರಿಸ್ತೀನಿ ನಿಮಗೆ. ಇಲ್ಲಿ ನಿಮಗೆ
ಶಾಪಿಂಗ್ ಮಾಡೋದಕ್ಕೆ ಕೂಡ ಇದೆ. ದೊಡ್ಡ ಪಕ್ಷಿಧಾಮ ಇದು ಒಂದು ನೋಡಿ, ಓದ್ಕೊಳ್ಳಿ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ನಿಯಮಗಳ ಮತ್ತು ನಿಬಂಧನೆಗಳನ್ನು ಪ್ರವಾಸಿಗರು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಇದು ಬಂದು ರಂಗನತಿಟ್ಟು ಬೆಳಗ್ಗೆ 8:30ಯಿಂದ ಸಂಜೆ 5:45ವರೆಗೆ ಇರ್ತದೆ. ಊಟದ ಸಮಯ ಬಂದು 1:30ಯಿಂದ 2:00ವರೆಗೆ. ಲೈಫ್ ಜಾಕೆಟ್ ಎಲ್ಲ ಕೊಡ್ತಾರೆ ಆ್ಯಕ್ಚುಲಿ ಇಲ್ಲಿ, ಟಿಕೆಟ್ ಎಲ್ಲ ಕೊಡಬೇಕು ಬೋಟಿಂಗ್ ಮಾಡಬೇಕಾದ್ರೆ. ಓ ತುಂಬ ನೀರು ಬಂದ್ಬಿಟ್ಟಿದೆ, ಅದಕ್ಕೆ ಬಿಡ್ತಾ ಇಲ್ಲ. ಆ್ಯಕ್ಚುಲಿ ಬೋಟ್ಗಳು ಬಂದು ಅಲ್ಲಿ ಮರ ಇದೆಯಲ್ಲ ಅಲ್ಲಿಂದ ಆ ಕಡೆಗೆ ನಿಲ್ಲಿಸ್ತಾರೆ. ಇಲ್ಲಿಂದ ಸ್ಟೆಪ್ಸ್ ಎಲ್ಲ ಇರೋದೆ, ಸ್ಟೆಪ್ಸ್ ಎಲ್ಲ ಹತ್ತಿ ನಾವು ಹೋಗಬೇಕು. ಬಟ್ ಇಲ್ಲಿ ಏನಾಗಿದೆ ಅಂದರೆ ನೀರು ಇಲ್ಲಿ ತನಕ ಬಂದ್ಬಿಟ್ಟಿದೆ, ಅದಕ್ಕೆ ಅವರು ವಾಟರ್ ಪ್ರೆಷರ್ ಜಾಸ್ತಿ ಇರೋದ್ರಿಂದ ಬೋಟಿಂಗ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಇಲ್ಲೇ ಎಷ್ಟು ನೀರು ಅಂದರೆ ನಾ KRS ಡ್ಯಾಮಲ್ಲಿ ಎಷ್ಟು ನೀರು ಇರ್ತದೆ. ಬನ್ನಿ ಮುಂದೆ ಹೋಗೋಣ, ಅಲ್ಲಿ ಏನಿದೆ ಅಂತ ನೋಡೋಣ. ತುಂಬ ಇದೆ ಇಲ್ಲಿನ. ಇನ್ನು ಇದು ಬೋಟಿಂಗ್ ತೆಗಿಲಿಕ್ಕೆ ಇನ್ನು 1 ತಿಂಗಳು 2 ತಿಂಗಳು ಆಗುತ್ತೆ. ನೀರು ವಾಟರ್ ಪ್ರೆಷರ್ ಎಲ್ಲ ಕಡಿಮೆ ಆಗಬೇಕು ಅನಿಸುತ್ತೆ ಮೋಸ್ಟ್ಲಿ. ಇದೇ ಬಂದು ನಮಗೆ ಬೋಟು. ಏನು ನೋಡ್ತಾ ಇದ್ದೀರಾ, ಇದೇ ಬೋಟ್ ನಿಂತಿದ್ದು. ಕರ್ಕೊಂಡೋಗಿ ನಾವು ಬೋಟ್ ಹತ್ಬೇಕಾಗುತ್ತೆ ಇವಾಗ ವಾಟರ್ ಇರೋದ್ರಿಂದ. ಅಣ್ಣ ಇನ್ನೂ ಎಷ್ಟು ದಿನ ಇದು ಬೋಟಿಂಗ್ ಕ್ಯಾನ್ಸಲ್ ಮಾಡೋರ? ನೀರು ನಿಲ್ಲೋ ತನಕ. ಎಷ್ಟು ದಿನ ಆಯಿತು ಅದು ಕ್ಲೋಸ್ ಮಾಡಿ ಬೋಟಿಂಗು? 3 ದಿನ ಆಯಿತಾ? ಇವಾಗ ಬೋಟಿಂಗ್ ಎಷ್ಟು ದುಡ್ಡಿದೆ ಅಣ್ಣ? 100 ರೂಪಾಯಿ ಒಬ್ಬರಿಗೆ. 100 ರೂಪಾಯಿ ಒಬ್ಬರಿಗೆ. ಇಲ್ಲಿ ಒಳಗಡೆ ಬರೋದಕ್ಕೆ ಮೊದಲು ಟಿಕೆಟ್ ಇರಲಿಲ್ಲ ಅಲ್ವಾ? ಇದು 1972ನೇ ಇಸ್ವಿಲೇ ಹಾಂ ಆಯಿತು. ಹಾಂ ಹಾಂ 10 ಪೈಸಾ. ಮೊದಲು ಟಿಕೆಟ್ ಎಲ್ಲಿ ತಗೋತಾರೆ? ಅಲ್ಲೇ ತಗೊಬಿಡ್ತಿದ್ರಾ? ಅಲ್ಲಿ ಮೇಲೆ ಮೇಲ್ಗಡೆನೇ ತಗೊಬಿಡ್ತಾ ಇದ್ರು. ಬೋಟಿಂಗ್ ಮಾತ್ರ ಇಲ್ಲಿ. ಹಾಂ 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 ಎಂಟ್ರೆನ್ಸ್ ಎಲ್ಲ ತಗೊಬಿಡ್ತಾ ಇದ್ರು. ಪಾರ್ಕಿಂಗು ಎಲ್ಲ ಅಲ್ಲೇ. ಮೊದಲು ಕಡಿಮೆ ಇತ್ತಲ್ಲ, 20 ರೂಪಾಯಿ ಇತ್ತು ಒಬ್ಬರಿಗೆ. ಇವಾಗ 75 ರೂಪಾಯಿ ಮಾಡಿಬಿಟ್ಟಿದ್ದಾರೆ. 5 ಪೈಸೆಯನ್ನು ಮಾಡಿದ್ದಾರೆ ಇಲ್ಲಿ. ಹಾಂ ಹಾಂ ಹಾಂ. ಇದೊಂದು 75 ರೂಪಾಯಿ ಮೀಸಲು. ಸೊ ಟಿಕೆಟ್ ಮೊದಲಿಂದನೇ ಇತ್ತಂತೆ, ಬಟ್ ಕಡಿಮೆ ಇತ್ತು, ಅದಕ್ಕೆ ನಮ್ಗೆ ಗೊತ್ತಾಗಿರಲಿಲ್ಲ. ಇವಾಗ 75 ರೂಪಾಯಿ ಮಾಡಿದ್ದಾರೆ. ರೇಟ್ ಜಾಸ್ತಿ ಆಗಿರೋದ್ರಿಂದ ಬಿಸಿ ಗೊತ್ತಾಗ್ತದೆ. ಸೊ ಇದೇ ಬೋಟ್ಗಳು ಆ್ಯಕ್ಚುಲಿ. ಈ ಬೋಟ್ಗಳಲ್ಲಿ ಒಂದು 10 ಜನ ಎಲ್ಲ ಕೂತ್ಕೊಂಡು ಹೋಗ್ತೇವೆ, ಕೂತ್ಕೊಂಡು ಕರ್ಕೊಂಡು ಹೋಗ್ತೀವಿ ಆ್ಯಕ್ಚುಲಿ. ಸೊ ನಿಲ್ಸು 3 ದಿನ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಯಾವಾಗ ಓಪನ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ದಿಸ್ ಈಸ್ ಡ್ರೈವರ್ ಸೀಟ್. ಇನ್ನು ಮಿಕ್ಕರೆಲ್ಲ ಬೆಂಚ್ಗಳ ಮೇಲೆ ಕೂತ್ಕೊಳ್ಳೋದು. ಹೋಗ್ತಾ ಇದ್ರೆ ಮೊಸಳೆಗಳನ್ನೆಲ್ಲ ವೀಡಿಯೋ ಮಾಡ್ಬೋದಾಯಿತು. ಬಂಡೆ ಮೇಲೆ ಮಲಗಿರ್ತಾ ಇದ್ದು. ಮತ್ತು ನೋಡಿ ಪಕ್ಷಿಗಳೆಲ್ಲ ಹೇಗಿದೆ ಅಂತ ತೋರಿಸ್ತಾನೆ. ಮಗ ಇಬ್ಬರೇ ಮೇಲೆ ಕತ್ಬಿಟ್ಟಿದ್ದಾರೆ ಪಕ್ಷಿಗಳು ನೋಡೋದಕ್ಕೆ ಎಕ್ಸೈಟ್ಮೆಂಟಲ್ಲಿ. ಸೊ ಅರ್ಧಕ್ಕೆ ಇಲ್ಲಿಂದ ಇಳಿಸ್ತಾ ಇದ್ದೀನಿ. ಮುಂದೆ ಹತ್ರಣ ಇನ್ನೂ ಚೆನ್ನಾಗಿ ಕಾಣುತ್ತೆ ವ್ಯೂ ಅಂತ. ಇದು ಒಂದು ಚಿಕ್ಕ ಸೇತುವೆ. ಚೆನ್ನಾಗಿದೆ ನೋಡಿ ಸೇತುವೆ. ಸೇತುವೆಯಿಂದ ನೋಡಿದ್ರೆ ಹಿಂಗೆ ನೀರಿದೆ ಎರಡು ಕಡೆ. ಈ ಕಡೆನೂ ಕೂಡ ನೀರಿದೆ. ಅದಕ್ಕೇನು ಮಾಡಿದರೆ ಸೇತುವೆ ಕಟ್ಟಿದ್ದಾರೆ. ಇದೆಲ್ಲ ಬೆಂಚ್ಗಳು. ಕೂತ್ಕೊಂಡು ನಾವು ಸೀನರಿನ ಆರಾಮಾಗಿ ಕೂತ್ಕೊಂಡು ನೋಡ್ಬೋದು.
ಇದು ನೋಡಿರಲ್ಲ, ಇದು ಹೊಸ್ದಾಗಿದೆ. ಗಾಜಿನ ಸೇತುವೆಗೆ ಪ್ರವೇಶ ಸೂಚನೆ. ಗಾಜಿನ ಸೇತುವೆ ಮೇಲೆ ಚಲಿಸಲು ಒಂದು ಬಾರಿಗೆ 12 ಜನರಿಗೆ ಮಾತ್ರ ಪ್ರವೇಶ. ಬದಿಯಲ್ಲಿ ಅಳವಡಿಸಿರುವ ಗಾಜಿನ ಬ್ಯಾರಿಕೇಡ್ಗಳ ಮೇಲೆ ಹೊರೆಗೊಂಡು ನಿಲ್ಲುವಂತಿಲ್ಲ. ಗಾಜಿನ ಸೇತುವೆ ಮೇಲೆ ನಡೆಯುವಾಗ ಎಚ್ಚರ ವಹಿಸಿ ಅಂತ ಹಾಕಿದ್ದಾರೆ. ಬನ್ನಿ ಹೋಗೋಣ ಗಾಜಿನ ಸೇತುವೆ ಮೇಲೆ ಹೇಗಿರುತ್ತೆ ಅಂತ. ನನ್ನ ಮಗ ಮತ್ತು ನನ್ನ ಹೆಂಡತಿ ಆಲ್ರೆಡಿ ದಾಟೇ ಬಿಟ್ಟರು ಗಾಜಿನ ಸೇತುವೆನ. ನಾನು ದಾಟಬೇಕಾಗಿದೆ. ನೀರಿದೆ ನೋಡಿ, ಗಾಜಿನ ಸೇತುವೆ ಮೇಲೆ ನೀರಿದೆ. ಸ್ಲಿಪ್ ಆಗೋದಿಲ್ಲ ಏನೂ, ಚೆನ್ನಾಗಿದೆ. ಬಟ್ ಕೆಳಗಡೆ ನೀರು ಕಾಣೋದಷ್ಟು ಕ್ಲಿಯರಿಟಿ ಇಲ್ಲ ಗ್ಲಾಸು, ಬಟ್ ಓಕೆ. ಇಲ್ಲಿ ನೆಕ್ಸ್ಟ್ ಮುಂದಕ್ಕೆ ಹೋಗೋದಕ್ಕೆ ಜಾಗ ಇಲ್ಲ, ಯಾಕೆಂದರೆ ನೀರೆಲ್ಲ ಆವರಿಸ್ಕೊತಾ ಇದೆ. ನೀರಿನ ಮಟ್ಟ ಜಾಸ್ತಿ ಆಗಿ ಆ್ಯಕ್ಚುಲಿ ಇಲ್ಲಿಂದ ಬೆಂಚ್ಗಳೆಲ್ಲ ನೋಡಿ ಹೇಗೆ ಮುಳುಗೋಗ್ಬಿಟ್ಟಿದೆ ಅಂತ ನೋಡ್ಬೋದಲ್ಲಿ. ಬೆಂಚ್ಗಳು ಎಲ್ಲ ಮುಳುಗೋಗ್ಬಿಟ್ಟಿದೆ, ಕೂರೋದಕ್ಕೆ ಆಗ್ತಾಯಿಲ್ಲ. ನಡ್ಕೊಂಡು ಹೋಗೋದಕ್ಕೂ ದಾರಿ ಇಲ್ಲ ಇವಾಗ ಇಲ್ಲಿ. ಇವಾಗ ನಾವು ಆ್ಯಕ್ಚುಲಿ ಇಲ್ಲಿಂದ ಹೋಗಿ ಅಲ್ಲಿ ಕಾಣ್ತಿದೆ ನೋಡಿ, ಆ ಕಡೆ ಹೋಗಬೇಕಾಗಿತ್ತು. ಅಲ್ಲಿಂದ ಬಂದರೆ ಒಂದು ರೌಂಡ್ ಆಗ್ತಿತ್ತು. ಬಟ್ ಇವಾಗ ಅಲ್ಲಿ ಹೋಗೋಕ್ಕಾಗೋದಿಲ್ಲ. ಝೂಮ್ ಮಾಡ್ತೀನಿ ರೀ. ಅಲ್ಲಿ ನೋಡ್ತಾ ಇರ್ಬೋದು ಇವಾಗ. ಸೊ ಅಲ್ಲಿಗೆ ಹೋಗ್ಬೇಕಾಗಿತ್ತು ಆ್ಯಕ್ಚುಲಿ. ಇವಾಗ ಇಲ್ಲಿ ರೋಡ್ ಬ್ಲಾಕ್ ಆಗಿರೋದ್ರಿಂದ ಆ ಕಡೆಯಿಂದ ಹೋಗೋಣ. ಮತ್ತು ಇವಾಗ ಗಾಜಿನ ಬ್ರಿಡ್ಜ್ ಮೇಲೆ ಹೋಗಬೇಕಾಗಿದೆ ರಿಟರ್ನ್. ಗ್ಲಾಸ್ ವಿಂಡೋ ನನಗೆ ಹತ್ರ ತೋರಿಸ್ತೀನಿ. ನೋಡಿ ಗ್ಲಾಸ್ ಹೇಗಿದೆ ಅಂತ. ಇದು ಬಂದು ಇಲ್ಲಿ ತನಕ ಮೆಟೀರಿಯಲ್ MS, ಇಲ್ಲಿಂದ ಗ್ಲಾಸ್. ಇದು ಕೂಡ ಸೇಫ್ಟಿಗೆ ಇಲ್ಲಿ ಕೂಡ ಗ್ಲಾಸ್ ಹಾಕಿದ್ದಾರೆ. ಮೋಸ್ಟ್ಲಿ ಮೊದಲು ಚೆನ್ನಾಗಿತ್ತು, ಇವಾಗ ಮಳೆ ಬಂದು ಎಲ್ಲ ಓಡಾಡಿ ಗಲೀಜಾಗಿದೆ ಅನಿಸುತ್ತೆ ಗ್ಲಾಸ್. ಇಲ್ಲಿ ನೋಡಿ, ಇಲ್ಲಿ ಏನೇನು ಮರಗಳಿದೆ ಅಂತ ಹಾಕಿದ್ದಾರೆ. ಶ್ರೀಗಂಧ, ಹಲಸು, ನೇರಳೆ, ಚಂಪಕ, ಆಲ, ಹತ್ತಿ, ನಾಗಲಿಂಗ ಪುಷ್ಪ, ಹೊಂಗೆ, ಹಿಪ್ಪೆ, ಒಳ್ಳೆಮತ್ತಿ, ನೆಲ್ಲಿ, ಕುಂಕುಮ, ಅರಳಿ. ಸೊ ಇಷ್ಟು ಮರಗಳಿದೆ ಟೋಟಲ್. ಅದು 3 ಮರಗಳನ್ನ ಹಾಕಿದ್ದಾರೆ. ಇದು ತುಂಬ ಇಂಪಾರ್ಟೆಂಟು. ಇದು ನೋಡ್ಕೊಬಿಡಿ. ಮದ್ಯಪ್ರಿಯರು ಮತ್ತು ಧೂಮಪಾನ ಪ್ರಿಯರು ನಿಷೇಧಿಸಲಾಗಿದೆ ಇಲ್ಲಿ. ಇಲ್ಲಿ ಮರಗಳ ಸ್ಥಳೀಯ ಹೆಸರುಗಳನ್ನ ಹಾಕಿದ್ದಾರೆ. ಅಲ್ಲಿ ಹೇಳಿದ್ನ ಲಾಸ್ಟ್ ಟೈಮ್, ಅದಕ್ಕೆ ಅಡಿಷನಲ್ ಆಗಿ ಗೊಬ್ಳಿ, ರಾಮಫಲ, ಬನ್ನಿ, ಕಾಡು ಹುಣಸೆ, ಹಿಪ್ಪೆ, ನೆಲ್ಲಿ, ಸಪೋಟ, ಅಂಜೂರ, ಪೆನ್ನೆರಳೆ, ಶಿಸು, ಸೀಬೆ. ಸೊ ಇಷ್ಟನ್ನು ಹಾಕಿದ್ದಾರೆ. ಅಪ್ಪ ಇಷ್ಟು ದಿನ ಬಂದಿದ್ದಕ್ಕೆ ಒಂದು ಮಂಕಿ ಸಿಕ್ಕಿದೆ. ಇನ್ನು ಯಾವುದೇ ಪ್ರಾಣಿಗಳನ್ನ ನೋಡಲಿಲ್ಲ. ಇಲ್ಲಿ ಪಕ್ಷಿಗಳು ಕೇಳಿಸ್ತದೆ, ನಮಗೆ ಸರಿ ಹಿಡಿಯೋಕ್ಕಾಗಿಲ್ಲ ಹತ್ತಿರದಿಂದ. ಬಿದ್ದಿರ ಇದು ಮಾವಿನಕಾಯಿ ಮರ. ಬಿದ್ದಿರ ಮಾವಿನಕಾಯಿನೆಲ್ಲ ತಿಂತಾ ಇದ್ದಾವೆ. ಮಾಡಿ ತೋರಿಸ್ತಾ ಇದೆ. ಬಿತ್ಕೊಂಡೆಲ್ಲ ಹಾಕೊಂಡು ತಿಂತಾ ಇದೆ. ಇದಕ್ಕಂತೂ ಖುಷಿ ಆಗ್ಬಿಟ್ಟಿದೆ ಇಂಥ ವಾತಾವರಣದಲ್ಲಿ ಇರೋದಕ್ಕೆ. ಇಲ್ಲೊಂದು ನೋಡಿ, ಪಾಟೇನ ತಿಂತಾ ಇದೆ.
ಇದು ಬಂದು ಮೇಲಿನಿಂದ ವ್ಯೂ ನೋಡೋದಕ್ಕಿದೆ. ಅಲ್ಲಿ ಮೇಲ್ಗಡೆ ಐತೆ ತೋರಿಸ್ತೀನಿ ನಿಮಗೆ. ಅದು ನೀಲಿ ಇದಾದಮೇಲೆ ಮೇಲ್ಗಡೆ ಐತೆ ತೋರಿಸ್ತೀನಿ, ಆ ಥರ ವ್ಯೂ ಕಾಣುತ್ತೆ ನಿಮಗೆ ಅಂತ. ಇಲ್ಲಾಂದರೆ ಮುಂದೆ ಏನಾರು ಇದ್ದರೆ ಅಲ್ಲೂ ಕೂಡ ತೋರಿಸ್ತೀನಿ. ಮಗ ಅಂದರೆ ತುಂಬ ಖುಷಿ ಆಗ್ಬಿಟ್ಟಿದ್ದಾನೆ. ಕಾಗೆಗಳು ಕೂಡ ನೋಡೋಕೆ ಸಿಗಲ್ಲ ಮನೆ ಹತ್ರ. ಇಲ್ಲ ಕಾಗೆಗಳು, ಬೇರೆ ಪಕ್ಷಿಗಳು, ಮಂಗ ಎಲ್ಲ ಸಿಗ್ತಾರೋದ್ರಿಂದ ತುಂಬ ಖುಷಿ ಆಗ್ಬಿಟ್ಟವನೇ ಮಂಗಗಳನ್ನೆಲ್ಲ ನೋಡಿ. ಮಾಂಕಿ ನೋಡಿ, ನಾನು ಕೂತಿರೋದಕ್ಕೆ ಅವನು ಕೂಡ ಕೂತ್ಕೊಂಡಿದ್ದಾನೆ. ಕೂತ್ಕೊಂಡೇ ವಿಡಿಯೋ ಮಾಡಬೇಕೇನೋ ಅಂತ ನಾನು ಅವನ ಐಟಿಗೆ ಮ್ಯಾಚ್ ಮಾಡೋಣ ಅಂತ ಕೂತ್ಕೊಳ್ಳೋದು. ಅವನು ನೀ ಮುಂದೆ ಒಂದೇ ಒಂದು ಇನ್ನು ಮೇಲೆ ಕತ್ತಬೇಕಾಗಿದೆ ವ್ಯೂ ಪಾಯಿಂಟ್ಗೆ. ಯಾವ್ದಾದ್ರು ವ್ಯೂ ಪಾಯಿಂಟ್ ಮುಂದೆ ಅಲ್ಲಿ ಯಾರು ಇಲ್ಲ ಅಂದರೆ ಮೇಲೆ ಕತ್ತೋಣ. ಇದ್ದರೂ ಕೂಡ ಅವ್ರು ಬರೋ ತನಕ ವೆಯ್ಟ್ ಮಾಡಿ ಆಮೇಲೆ ಹತ್ತೋಣ. ಎಲ್ಲ ಬಿದಿರೆ ಇದೆ ಎಲ್ಲ ಕಡೆ ನೋಡಿ. ಬಿದಿರೆ ಜಾಸ್ತಿ ಇಲ್ಲಿ. ಮೋಸ್ಟ್ಲಿ ಬಿದಿರುಗಳೇ ಜಾಸ್ತಿ ಪಕ್ಷಿಗಳು ಇರ್ತದೆ ಏನೋ ಗೊತ್ತಿಲ್ಲ. ಗೂಡು ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಬೇರೆ ಪ್ರಾಣಿಗಳು ಕೂಡ ಹತ್ತಕ್ಕಾಗೋದಿಲ್ಲ ಅಲ್ಲಿಗೆ. ಮಾಡೋದನ್ನ ತಿಂತಾರೆ ಅಂತ ಹೇಳಿದ್ದಾರೆ. ನಾನು ನೋಡಿಲ್ಲ. ಮನೆ ತೋರಿಸ್ರಿ. ಯಾವ್ದು ಕಳಲೆ ಈ ಥರ ಈ ಚಿಕ್ಕ ಚಿಕ್ಕವು ಇರ್ತಾವಲ್ಲ, ಯಾವುದು ಇದೆ ಇದಾ? ಅದೇ ಥರ ಚಿಕ್ಕದು ಬಿದ್ರದ್ದು ಬರ್ತವೆ. ಅದನ್ನು ಇದು ಇಲ್ಲಿ ಈ ಥರ ಈ ಥರದ್ದು ಇದನ್ನು ತೆಗೆದು ಏನು ಮಾಡಿ ತಿನ್ನೋದು. ಅದನ್ನು ಮೆಣಸು ಸಾಂಬಾರು ತೊಗೊಂಡು ತಿನ್ನೋದು. ಕಡಲೆಕಾಳು ಹಾಕಿ ಸಾಂಬಾರು ಮಾಡಿದ್ರೆ ಚೆನ್ನಾಗಿದೆ. ಒಂದು ಹೇಗಿರುತ್ತೆ ನೋಡೋಣ. ನೋಡ್ದಷ್ಟು ಎಲ್ಲಿ ನೋಡಿದರಲ್ಲಿ ಮರ. ಬಿಸಿಲಿರೋದು ಇಲ್ಲ ಇವಾಗ. ವಾತಾವರಣ ತುಂಬ ಕೂಲಾಗಿರೋದಕ್ಕೂ ಕೂರ್ಗಲ್ಲಿರೋ ಥರ ಫೀಲ್ ಆಗ್ತಾ ಇದೆ. ಮರಗಳಿದೆ, ದೊಡ್ಡ ಮರಗಳಿದ್ದಾವೆ. ಮೊಸಳೆಗಳು ಇನ್ನೂ ಒಂದು ಕೂಡ ಕಂಡಿಲ್ಲ ಕಣ್ಣಿಗೆ. ನೋಡೋಣ ಮೊಸಳೆಗಳು ಕಾಣುತ್ತಾ ಅಂತ. ಆ್ಯಕ್ಚುಲಿ ನೀರು ಜಾಸ್ತಿ ಆಗಿರೋದ್ರಿಂದ ನೀರೊಳಗಿರುತ್ತಾ, ಕೆಲವೊಂದು ಸರಿ ಅಂದರೆ ಸೈಡಲ್ಲಿ ಬಂದಿರುತ್ತೆ. ಇನ್ನು ಹೋಗ್ತಾ ಹೋಗ್ತಾ ಇನ್ನು ತುಂಬ ದೂರ ಇದೆ ಒಂದು ರೌಂಡ್ ಹೊಡಿಯೋದಕ್ಕೆ. ಬನ್ನಿ ನೋಡೋಣ. ಎಲ್ಲ ಕಡೆ ಬೋರ್ಡ್ ಹಾಕಿದ್ದಾರೆ, ಪಕ್ಷಿಧಾಮ ಶಿಸ್ತು ಹಾಗೂ ಸ್ವಚ್ಛತೆಯನ್ನು ಕಾಪಾಡಿ. ನೋಡಿ ತುಂಬ ಖುಷಿಯಾಗಿದೆ ಇಲ್ಲಿ. ಹೊಲಗಳು, ಅದರಲ್ಲಿ ಕೊಳ್ಳಗಳು. ಎಲ್ಲ ಇಲ್ಲಿದೆ. ಇದು ನೇರಳೆಹಣ್ಣಿನ ಮರ. ಎಲ್ಲ ಕಿತ್ಕೊಂಡ್ಬಿಟ್ಟಿದ್ದಾರೆ. ಚಿಕ್ಕ ಚಿಕ್ಕದಿದೆ. ಇದು ನಮಗೆಲ್ಲ ರೋಡ್ ಸೈಡಲ್ಲಿ ಸಿಗುತ್ತಲ್ಲ ದಪ್ಪ ನೇರಳೆ, ಆ ಥರ ಇದು ನಾಟಿ ನೇರಳೆ. ಚಿಕ್ಕ ಚಿಕ್ಕದಾಗಿರ್ತದೆ. ಎಲ್ಲರೂ ಕಿತ್ತೋಗ್ಬಿಟ್ಟಿದ್ದಾರೆ. ಯಾವುದು ಕಣ್ಣು ಕಾಣ್ತಿಲ್ಲ ನಮಗೆ. ನೋಡಿ ಇಲ್ಲಿ ಹಾವಿರ್ತದೆ, ನೋಡ್ಕೊಂಡು ಸಿಗಿಲ್ಲ ಫ್ರೆಂಡ್ಸ್. ಒಂದು ಸಿಕ್ಕಿದೆ, ಒಂದು ಕಿತ್ತು ಟೇಸ್ಟ್ ಮಾಡೇ ಮಾಡೋಣ. ಕಿತ್ತು ನಾನು ಇಡುವ ಪ್ರಯತ್ನ ಪಡುತ್ತೇನೆ ಇವಾಗ. ಈ ಕಡೆ ಹಾಂ, ಒಂದೇ ಒಂದು ಕಿತ್ತೆ
ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಚಿಕ್ಕ ಚಿಕ್ಕ ನೇರಳೆ, ನಾಟಿ ನೇರಳೆ ಇದು. ಒಂದು ಕಿತ್ಕೊಂಡು ತಿಂದೆ. ಮಾಮೂಲಿ ನಮ್ಗೆ ರೋಡ್ ಸೈಡ್ ಸಿಗುತ್ತಲ್ಲ ದಪ್ಪ ನೇರಳೆ ಆ ಥರ ಎಲ್ಲ ಇದು ಸ್ವಲ್ಪ ಹುಳಿಯಾಗಿದೆ. ಒಂಥರ ಟೇಸ್ಟ್ ಚೆನ್ನಾಗಿದೆ ಅಲ್ಲಿಗೆ ಹೋಲಿಸ್ಕೊಂಡ್ರೆ. ಇನ್ನೊಂದು ತಿನ್ಬೇಕು ಅನ್ನಿಸ್ತಾ ಇದೆ. ನೋಡೋಣ ಇನ್ನೊಂದಿಲ್ಲ ಇದೆಯಾ ಕೈಗೆ ಇಟ್ಕುವ ಇದರಲ್ಲಿ. ಕೈಗೆ ಇಟ್ಕೋದು ಇದ್ರೆ ಯಾವುದಿಲ್ಲ. ಬನ್ನಿ ಮುಂದೆ ನೋಡೋಣ. ಯಾವ ಥರ ಸಿಗುತ್ತೆ ಅಂತ. ಒಂದೊಂದು ಲೊಕೇಶನ್ ಕೂಡ ತುಂಬ ಚೆನ್ನಾಗಿದೆ. ಎಲ್ಲಿ ನೋಡಿದ್ರೆ ಬಿದಿರು 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 ಬಿದಿರಿನ ನೋಡಿದ್ರೆ ಭಯ ಆಗುತ್ತೆ. ಆ ಥರ ಇದೆ. ಮಾವಿನ ಹಣ್ಣು ಕಾಯಿ ಚಿಕ್ಕ ಚಿಕ್ಕದು ಜೀರಿಗೆ ಮಾವಿನಕಾಯಿ ಅಂತಾರಲ್ಲ ಆ ಥರದ್ದು. ಮಾವಿನ ಹಣ್ಣು ಕೇಳ್ತದೆ ಕೇಳೋಣ ಅಂತ ಬನ್ನಿ. ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ. ಅಲ್ಲಿಂದ ನಡ್ಕೊಂಡ್ಬಂದಿದ್ದೀವಿ. ಇಲ್ಲೂ ಕೂಡ ನೇರಳೆ ಮರ ಇದೆ. ನೇರಳೆ ಹಣ್ಣಿನ ಕಾಲವಾಗಿದೆ ಇದು. ಕೇಳಲು ಪ್ರಯತ್ನ ಪಡ್ತಿದ್ದಾರೆ ನಮ್ಮ ಶ್ರೀಮತಿಯವರು. ಬನ್ನಿ ಒಂದು ಕೇಳೋಣ. ಹಣ್ಣಾಗಿರೋ ಮೇಲ್ಗಡೆ ಇದೆ ಮೇಲ್ಗಡೆ ಇಲ್ಲೊಂದಿದೆ. ಹಣ್ಣಿಲೆಲ್ಲ ಕಾಯಾಗಿದೆ. ಇತ್ತು ವೇಸ್ಟ್ ಮಾಡೋದು ಬೇಕಾಗಿಲ್ಲ. ಅಂದರೆ ಒಂದ್ಸಲ ಒಂದು 2-3 ಹಣ್ಣಾಗಿರುತ್ತೆ, ಒಂದು 2-3 ಹಣ್ಣಾಗಿರಲ್ಲ. ಇಲ್ಲಿ ನೋಡಿ ಯಾವ ಥರ ಇದೆ ಅಂತ. ಎಲ್ಲ ಹಣ್ಣಾಗಿಲ್ಲ, ಒಂದು 2-3 ಹಣ್ಣಾಗಿದೆ. ಅದ್ರ ಫುಲ್ ಹಣ್ಣಾಗಿಲ್ಲ. ಹಣ್ಣಾಗಿರೋ ಕಿತ್ಬಿಡ್ತಿದೆ ಒಂದೆರಡು. ಇಲ್ಲಿ ಆಗಿದೆ, ಎರಡಾಗಿದೆ. ಎಳ್ಕೋಬೇಕು. ನಾನೇ ಜಂಪ್ ಮಾಡಿದೆ. ಎಲ್ಲರೂ ಒಂದು ಮಾಡಬೇಕು. ಪಕ್ಷಿಧಾಮ ಆ ಕಡೆ ಕಾಂಪೌಂಡಲ್ಲಿ ಗದ್ದೆ ಮಾಡ್ತಾರೆ ನೋಡಿ. ಎಲ್ಲ ಗದ್ದೆ ಇದೆ ಇಲ್ಲಿ. ಆ ಕಡೆ ವ್ಯವಸಾಯ ಮಾಡ್ತಾ ಇರ್ತಾರೆ. ಕಬ್ಬು, ತೆಂಗಿನ ತೋಟ, ಭತ್ತ ಎಲ್ಲ ಹಾಕಿದ್ದಾರೆ. ಇದು ಅಲ್ಲಿಗೆ ಹೋಗೋಕ್ಕೆ ನಮ್ಮ ಕಡೆ ಇಕ್ಕಳು ಅಂತ ಕರಿತೀವಿ. ಗದ್ದೆಗೆ ನೀರು ಬಿಡೋದಕ್ಕೆ ಕಾಲುವೆಯಿಂದ ನೀರು ಹೋಗ್ತಾ ಇದೆ. ಅದು ಹೆಂಗೆ ಹರಿತಾ ಇದೆ ಅಂತ. ಎಲ್ಲೆಲ್ಲೂ ನೀರು ನೀರು ನೀರು. ಫ್ಯಾಮಿಲಿ ಜೊತೆಲ್ಲ ಬಂದು ಇಲ್ಲಿ ನೇಚರ್ನ ಸವಿಯೋದಕ್ಕೆ ಬೆಂಚ್ಗಳು ಕೂಡ ಹಾಕಿದ್ದಾರೆ. ಕರೆಕ್ಟ್ ಲೊಕೇಶನಲ್ಲಿ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ನೋಡ್ಬೋದು ಲೊಕೇಶನ್ ಎಷ್ಟು ಚೆನ್ನಾಗಿದೆ ಅಂತ. ಶಬ್ದವಾಗಿದೆ. ಈ ಗಾಡಿ ಸೌಂಡ್ ಮಾತ್ರ ಕೇಳುತ್ತೆ. ಹಿಂದುಗಡೆ ಎಲ್ಲ ಮರಗಳು, ಅಡಿಕೆ ಮರಗಳು ತುಂಬ ಚೆನ್ನಾಗಿದೆ. ನಮಗಂತೂ ತುಂಬ ಖುಷಿ ಆಗ್ಬಿಟ್ಟು. ಕೂಡ ರನ್ನಿಂಗ್ ರೇಸ್ ಆಡ್ತಾ ಇದ್ದಾರೆ. ಯಾರು ಫಸ್ಟ್ ಅಂತ. ಶ್ರೀಯಾನೇ ಫಸ್ಟ್. ಕ್ಲಾಪ್ಸ್ ಪ್ಲೀಸ್ ಫಸ್ಟ್ ಶ್ರೀಯಾನ್. ಇಲ್ಲಿ ವ್ಯೂ ಪಾಯಿಂಟ್ ಹೋಗೋಣ. ಇದೇ ವ್ಯೂ ಪಾಯಿಂಟು. ಮೇಲೆ ಕೆತ್ತಬೇಕಾಗಿದೆ. ಇದ್ರ ಮರಗಳೆಲ್ಲ ಇದೆ. ಕಂಡಿಸ್ಬೇಕಾಗಿದೆ.
ಸಿಗುತ್ತಾ ನಮಗೆ ಅಂತ ನೋಡೋಣ. ಮೇಲೆ ಬಂದ್ಬಿಟ್ವಿ. ಫಸ್ಟ್ ನಿಮಗೆ ಮೇಲೆ ತೋರಿಸ್ಕೊಡ್ತೀನಿ ನದಿಗಳ ನೋಡೋ ಮೊದಲು ಯಾವ ಥರ ಇದೆ ಅಂತ ಹೇಳಿ. ನೋಡಿ ಚೆನ್ನಾಗಿದೆ ತುಂಬ. ಇವಾಗ ಪಕ್ಷಿಗಳು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತೀನಿ. ನೋಡಿ ವ್ಯೂ ಪಾಯಿಂಟಿಂದ ನೋಡಿದ್ರೆ ಇದೇ ಕಾಣೋದು. ಇದೇ ಪಕ್ಷಿಧಾಮ ರಂಗಂತಿಟ್ಟು ಅಂತಲೂ ಕೂಡ ಕರೀತಾರೆ ಇದನ್ನು. ಕಾಗೆ ಗೂಡು ಕಟ್ಕೊಳ್ಳೋದಕ್ಕೆ ಇನ್ನೂ ಮರದ ಪೀಸ್ ಎತ್ಕೊಂಡು ಹೋಗ್ತಾ ಇದೆ. ನೋಡಿ ಇಲ್ಲಿಂದನೇ ಬಂದು ಬೇರೆ ಬೇರೆ ದೇಶಗಳಿಂದೆಲ್ಲ ಬರುತ್ತೆ ಅಂತ ಹೇಳ್ತಾರೆ ಆ್ಯಕ್ಚುಲಿ ಇಲ್ಲಿಗೆ. ಪಕ್ಷಿಗಳು ಇಲ್ಲಿ ಬರೋದೇ ಮೊಟ್ಟೆ ಇಟ್ಟು ಮರಿ ಮಾಡಿಕೊಂಡು ಮತ್ತೆ ಅದನ್ನು ಎಲ್ಲಿಂದ ಬಂದಿರುತ್ತೋ ಅಲ್ಲಿಗೆ ಹೊರಟೋಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಇದ್ರೆ ಏನಂದರೆ ದ್ವೀಪ ಥರ ಇದು, ಸುತ್ತ ನೀರು ಇರುತ್ತೆ, ಮಧ್ಯ ಹತ್ರ ದ್ವೀಪ ಥರ ಮರಗಳಿರ್ತದೆ. ಸೊ ಯಾರಿಗೂ ಕೂಡ ಡಿಸ್ಟರ್ಬ್ ಮಾಡೋ ಅಂಥದ್ದು ಏನಿಲ್ಲ. ಹೋದರೆ ಮೊಸಳೆಗಳು ಹೋಗ್ಬೇಕಷ್ಟೇ. ಇವು ಮರದಲ್ಲಿ ಕೂತಿರ್ತದೆ. ಸೊ ಮೊಸಳೆಗಳು ಕೂಡ ಏನೂ ಮಾಡೋದಕ್ಕಾಗೋದಿಲ್ಲ. ಸೊ ಪಕ್ಷಿಗಳು ಆರಾಮಾಗಿ ಅದ್ರ ಪಾಡಿಗೆ ಅದು ಮೊಟ್ಟೆ ಇಟ್ಟು ವಂಶವೃಕ್ಷನ ಮಾಡ್ಕೋತೀವಿ. ಬಟ್ ಇನ್ನೂ ಸ್ವಲ್ಪ ಝೂಮ್ ಮಾಡ್ತೀನಿ ಯಾವ ಥರ ಕಾಣುತ್ತೆ ಅಂತ ಇಲ್ಲಿ ಪಕ್ಷಿಗಳೆಲ್ಲ. ಮಾಡ್ತಾ ಇದೆ. ಗಾಳಿ ನೋಡಿ ಯಾವ ಥರ ಬೀಸ್ತಾ ಇದೆ ಅಂತ. ಫುಲ್ ತಣ್ಣಗೆ ಚೆನ್ನಾಗಿ ಗಾಳಿ ಬರ್ತಾ ಇದೆ. ಬಿದಿರು ಅಷ್ಟೇ ಲಿಮಿಟೆಡ್ ಬೇಜಾರು ಮಾಡೋದು.